ಬದುಕೋ ರೀತಿ ಮುಖ್ಯನೇ ಹೊರತು ಹುಟ್ಟಿರೋ ಜಾತಿ ಅಲ್ಲ. ಇನ್ನೂ ಒಂದು ಹೇಳ್ತೀವಿ, ಎಲ್ಲ ಈಗ ನಾನೊಂದು ಡಾಕ್ಟ್ರು, ಯಾವುದೇ ಒಂದು ವ್ಯಕ್ತಿ ಆಗಲಿ ನಮ್ಮ ನರನಾಡಿಗಳಲ್ಲಿ ನಮ್ಮ ದೇವರು ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ನಮ್ಮ ದೇಹವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಅಣುವಿನ ವ್ಯತ್ಯಾಸ ಕೂಡ ಇಲ್ಲ. ಅದು ಬ್ರಾಹ್ಮಣರಾಗಲಿ ಅಥವಾ ಪಂಚಮರಾಗಲಿ, ಮಾದಿಗರಾಗಲಿ, ಹೊಲೆಯರಾಗಲಿ, ಬೇರೆ ಯಾವುದೇ ಜಾತಿ ಆಗಲಿ, ಅಕಸ್ಮಾತಾಗಿ ನಮ್ಮ ದೇಹದಲ್ಲಿ ದೇವರು ಯಾವುದನ್ನ ಒಂದೇ ಒಂದು ಮಿಲಿಮೀಟ್ರ್ ಏನಾದರೂ ಹೆಚ್ಚು ಕಮ್ಮಿಯಾಗಿ ನಮ್ಮ ತಲೆನಲ್ಲೋ ಎಲ್ಲಾದರೂ ಹೆಚ್ಚು ಕಮ್ಮಿಯಾಗಿ ಕ್ರಿಯೇಷನ್ ನಾವು ಆದರೆ ನಾವು ಅಬ್ನಾರ್ಮಲ್, ನಾವು ನಾರ್ಮಲ್ ಅಲ್ಲ. ಆ ರೀತಿಯಾಗಿ ಒಂದೇ ಒಂದು ಅಣುವಿನ ವ್ಯತ್ಯಾಸವೂ ಇಲ್ಲದೆ ದೇವರು ನಮ್ಮನ್ನು ಹುಟ್ಟಿಸಿದ್ದಾರೆ. ಹಾಗಾದರೆ ಬೇರೆ ಥರನೇ ಹುಟ್ಟಿಸ್ಬೇಕಿತ್ತು. ಬ್ರಾಹ್ಮಣರಿಗೊಂದು 4 ಕೈ ಕಾಲು, ಇನ್ನೊಬ್ರಿಗೊಂದು 4 ಕೈ ಕಾಲು, ಇಲ್ಲ ಇನ್ನೊಬ್ರಿಗೆ 1 ಕೈ 1 ಕಾಲು, ಅಥವಾ ಅರ್ಧ ಮುಖ ಅರ್ಧ ಕಣ್ಣು 1 ಕಣ್ಣು ಏನೋ ಹುಟ್ಟಿಸ್ಬೇಕಿತ್ತಲ್ಲ, ಕಡಿಮೆ ಮಾಡಿ ಹುಟ್ಟಿಸ್ಬೇಕಾದ್ರೆ ಇಲ್ಲ. ಒಂದೇ ಒಂದು ಅಣುವು ಕೂಡ ವ್ಯತ್ಯಾಸವಿಲ್ಲದೆ ದೇವರು ನಮ್ಮನ್ನು ಕ್ರಿಯೇಷನ್ ಮಾಡಿದ್ದಾರೆ. ದೇವರಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇದು ಹೇಗೆ ಹುಟ್ಟು ಬಂದಿದೆ ಅಂತಂದರೆ, ಯಾರ್ದೋ ಸ್ವಾರ್ಥಗಳಿಗೆ ಯಾರೋ ನಾವು ಮೇಲೆ ಆಗಬೇಕು, ಯಾರೋ ನಾವು ಕೆಳಗಾಗಬೇಕು ಅನ್ನೋದಕ್ಕೆ ಇನ್ನೊಬ್ಬರನ್ನ ತುಳಿತಾ ಬಂದಿದ್ರಿಂದ ಈ ಒಂದು ಜಾತಿ ವ್ಯವಸ್ಥೆ ಇದೆ. ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು, ಕನಸ ಕಟ್ಟುತ್ತೇವ ನಾವು, ಮನಸ್ಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಈಗ ಎಲ್ಲರಲ್ಲೂ ಏನಾಗಿದೆ ಈ ಸಮಾಜದಲ್ಲಿ, ಈಗ ಸ್ವಾರ್ಥ. ನಾನು ಚೆನ್ನಾಗಿರ್ಬೇಕು, ನಂದಷ್ಟೇ, ನನಗೇನು ಬರುತ್ತೆ, ನನಗೆ ಹೆಸರು ಬರುತ್ತಾ, ದುಡ್ಡು ಬರುತ್ತಾ, ಅಧಿಕಾರ ಬರುತ್ತಾ, ನನಗೇನು ಸಿಕ್ಕುತ್ತೆ ಅಂತಕ್ಕಂಥದ್ದೇ ಎಲ್ಲರಲ್ಲೂ ಒಂದು ಮನೋಭಾವ. ಸೊ ಅದನ್ನೆಲ್ಲ ಬಿಟ್ಟು ಸಮಾಜಕ್ಕೆ ಒಂದು ಇದು ಮಾಡಬೇಕು, ಇದು ಒಳ್ಳೇದು ಮಾಡಬೇಕು, ಅರಿವು ತರಿಸ್ಬೇಕು ಅಂತಕ್ಕಂಥ ಪ್ರಯತ್ನ ತುಂಬ ವರ್ಷಗಳಿಂದ ಇದು ನಡ್ಕೊಂಡು ಬರ್ತಾ ಇದೆ. ಈಗ ನಮಗೂ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ಮನೆಯಲ್ಲಿ ಇದು ಮಾಡಿಬಿಟ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತಾ. ಸಮಾಜದಲ್ಲಿ ತುಂಬ ಆಳವಾಗಿ ಇಳಿದಿರತಕ್ಕಂಥ ಬೇರಿದು. ಸೊ ಇದು ನಾವೆಲ್ಲೋ ನನ್ನ ಮನೆಯಲ್ಲಿ, ಈ ಕ್ಯಾಲ್ನೂರಲ್ಲಿ ಒಂದು ಮನೆಯಲ್ಲಿ ಮಾಡಿದರೆ ಎಲ್ಲ ಕ್ಯಾಲ್ನೂರಲ್ಲಿ ಇರೋದೆಲ್ಲ ಅಸ್ಪೃಶ್ಯತೆ ಅಥವಾ ಇದೆಲ್ಲ ಹೋಗ್ಬಿಡುತ್ತಾ ಅಂತಕ್ಕಂಥ ಅನುಮಾನ ಆ್ಯಕ್ಚುಲಿ ಎಲ್ಲರಿಗೂ ಬರುತ್ತೆ. ಆದರೆ ಪ್ರತಿಯೊಂದು ಎಲ್ಲೋ ಒಂದು ಕಡೆ ಶುರು ಆಗಬೇಕು. ನಿರಂತರವಾಗಿ ನಡೀತಕ್ಕಂಥ ಎಲ್ಲರೂ ಸಫಲತೆ ಕಾಣಿಸುತ್ತೆ. ಈಗ ನಾವು ಎಲ್ಲನೂ ಒಂದೇ ಸಾರಿ ಮಾಡಿಬಿಡೋಕ್ಕಾಗೋದಿಲ್ಲ. ಒಂದೊಂದೇ ಹನಿ ಕೂಡಿದ್ರೆ ಹಳ್ಳ ಅನ್ನೋ ಥರ ಇವತ್ತು ಈ ಊರಲ್ಲಿ ಒಂದು ಮನೆಯಲ್ಲಾಯಿತು, ನಾಳೆ ಇನ್ನೊಂದು ಮನೆಯಲ್ಲಿ, ಇನ್ನು ಕೆಲವು ಮನೆಗಳಲ್ಲಿ, ಈ ಪಕ್ಕದ ಇನ್ನೊಂದು ಊರಲ್ಲಿ, ಈ ಥರ ನಡೀತಾ ಹೋದರೆ ಇಡೀ ಸಮಾಜನ ನಾವು ಒಂದು ಮನಸ್ಥಿತಿಗೆ ತರಬಹುದು. ಸೊ ಈ ಪ್ರಯತ್ನನ ಅರಿವು ಶಿವಪ್ಪನವರು ಎಲ್ಲರನ್ನೂ ಒಳಗೂಡಿಸ್ಕೊಂಡು ತುಂಬ ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ. ಸೊ ಅವರ ಈ ಪ್ರಯತ್ನ ಸಫಲತೆ ಕಾಣುತ್ತೆ. ನಾನು ಡಾಕ್ಟರ್ ಚಂದ್ರಕಲಾ, ನಾನು ಗೈನಕಾಲಜಿಸ್ಟು. ನಾನು ಗೈನಕಾಲಜಿಸ್ಟು. ನನ್ನ ಕೈಯಲ್ಲಿ ಸಾವಿರಾರು ಜನ, ಶ್ರೀನಿವಾಸಪುರ ತಾಲೂಕಲ್ಲಿ ಮೊದಲು ಮುಳಬಾಗ್ಲಲ್ಲಿದ್ದೆ, ಸಾವಿರಾರು ಜನ ನನ್ನ ಕೈಯಲ್ಲಿ ಮಕ್ಕಳು ಜನ್ಮ ತಾಳಿದ್ದಾರೆ. ನಮ್ಮ ಯಜಮಾನರು ರಾಜಕೀಯದ ವ್ಯಕ್ತಿ. ಇಷ್ಟೆಲ್ಲ ಇದ್ರೂ ನಾವು ಶ್ರೀನಿವಾಸಪುರಕ್ಕೆ ಹೋದ್ವಿ. ನಮ್ಗೆ ಅಲ್ಲಿ ಏನು ಸ್ವಂತ ಮನೆ ಇರಲಿಲ್ಲ, ಹಳೆ ಮನೆ ಇತ್ತು, ಬಟ್ ನಾವು ಇರೋಕ್ಕೆ ಇರಲಿಲ್ಲ. ಬಾಡಿಗೆ ಮನೆ ಹುಡುಕಿದ್ರೆ ಸಾಹೇಬರು ಹೇಳ್ದಂಗೆ ಪ್ರತಿ ಯಾವ ಊರಲ್ಲೂ ನಮಗೆ ಬಾಡಿಗೆ, ಆ ಊರಲ್ಲಿ ಯಾವ ರೋಡಲ್ಲೂ ನಮ್ಗೆ ಬಾಡಿಗೆ ಮನೆ ಸಿಕ್ಕಲಿಲ್ಲ. ನಾನು ಆಡಳಿತ ವೈದ್ಯಾಧಿಕಾರಿ, ಶ್ರೀನಿವಾಸಪುರದ ತಾಲೂಕು ಹಾಸ್ಪಿಟ್ಲ್ ಹೆಡ್ಡು. ನಮಗೆ ಒಂದು ಬಾಡಿಗೆ ಮನೆ ವಾಸ ಮಾಡೋಕ್ಕೆ ಸಿಕ್ಕಲಿಲ್ಲ. ಆಮೇಲೆ ನಮ್ಮ ಸ್ಟಾಫೇ ಒಬ್ಬರಿದ್ದರು, ಸ್ಟಾಫ್ ನರ್ಸು, ಆಯಮ್ಮನೂ ಕೊಡಲ್ಲ ಅಂದರು. ತಿರುಗಿ ಕೊನೆಗೆ ಅಲ್ಲಿದ್ದವರೇ ಯಾರೋ ಎಲ್ಲ ಒಪ್ಪಿಸಿ, ಇಲ್ಲ ಆ ಥರ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಇಲ್ಲ ಮೇಡಮ್ ಕೊಡಿ. ಯಾಕೆ ನಾನು ಅಲ್ಲೇ ನನ್ನ ಕೈ ಕೆಳಗೆ ಅವ್ರ ಕೆಲಸ ಮಾಡಬೇಕಲ್ವಾ, ಆ ಒಂದು ಮುಜುಗರನೂ ಇರೋದ್ರಿಂದ ನಮಗೆ ಒಂದು ಬಾಡಿಗೆ ಮನೆ ಸಿಕ್ತು. ಸ್ವಂತ ಊರು ಅದಾದರೂ ಕೂಡ ನಮಗೆ ಸ್ವಂತವಾಗಿ ಮನೆ ಕಟ್ಕೊಳ್ಳೋಕ್ಕೂ ನಮ್ಗೆ ಸೈಟ್ ಇರಲಿಲ್ಲ. ನಮ್ಮ ಯಜಮಾನ್ರು ಒಂದು ಸೈಟು ಕೂಡ ಊರಲ್ಲಿ ಮಾಡಿರಲಿಲ್ಲ. ಸರಿ, ಸ್ವಂತ ಮನೆ ಕಟ್ಕೋಬೇಕು, ಸೈಟ್ ಹುಡುಕ್ಬೇಕು. ಎಲ್ಲಿ ಸೈಟ್ ಹುಡುಕಿದ್ರು ಯಾರಿಗೋ ಕೊಡ್ತಾರೆ, ನಾವು ಹೋಗಿ ಕೇಳಿದ್ರೆ ಇಲ್ಲ 1 ಲಕ್ಷ ರೂಪಾಯಿ ಇರೋ ಸೈಟನ್ನು 5 ಲಕ್ಷ ಹೇಳೋದು. ಯಾಕೆ ಕೊಡಲ್ಲ ಅಂದಿರ. ನಮ್ಮ ಯಜಮಾನ್ರು ರಾಜಕೀಯದಲ್ಲಿ ಇದ್ದಿದ್ದರಿಂದ ಡೈರೆಕ್ಟಾಗಿ ಕೊಡಲ್ಲ ಅನ್ನೋಷ್ಟು ಧೈರ್ಯ ಇರಲಿಲ್ಲ. ನೀವು 1 ಲಕ್ಷದ ಬೆಲೆ ಭಾಳ ಸೈಟ್ನ 5 ಲಕ್ಷ ಹೇಳ್ಬಿಟ್ರೆ ಯಾರು ತೊಗೊತಾರೆ? ಆಗಲ್ಲ. ಅಂದರೆ ನಮಗೆ ಕೊಡಬಾರ್ದು. ಈ ರೀತಿಯಾದ ವ್ಯವಸ್ಥೆ ತುಂಬ ಇದೆ. ಸೊ ಇದನ್ನೆಲ್ಲ ಒಂದು ಬಲವಂತವಾಗಿ ನಾವು ಹೋಗ್ಸೋಕ್ಕಾಗಲ್ಲ. ಮನುಷ್ಯರ ಮನಸ್ಸಿಂದ ಅದು ಬದಲಾವಣೆ ಆದರೆ ಮಾತ್ರನೇ ಇದು ಹೋಗೋದು.
ಆ ಮನಸ್ಸಿನಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನನ ನಮ್ಮ ಹರಿವು ಶಿವಪ್ಪಣ್ಣನವ್ರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲರ ಒಂದು ಸಹಕಾರನೂ ಬೇಕು. ಅದೇನು ಎಲ್ಲ ಊರುಗಳಲ್ಲಿ ನಡಿಬೇಕಾದಂಥದ್ದೇ ಇದು. ನಾವು ಸ್ವಚ್ಛತೆಗೆ ಒಂದು ಆದ್ಯತೆ ಕೊಡಬೇಕು, ನೈರ್ಮಲ್ಯಕ್ಕೆ ಒಂದು ಆದ್ಯತೆ ಕೊಡಬೇಕೇ ಹೊರತು ಮನುಷ್ಯನ ಹುಟ್ಟಿಗಲ್ಲ, ಮನುಷ್ಯನ ವಿದ್ಯೆಗೆ, ಜ್ಞಾನಕ್ಕೆ, ಅದಕ್ಕೆ ನಾವು ಬೆಲೆ ಕೊಡಬೇಕು. ಆದ್ದರಿಂದ ಸೊ ಈ ಒಂದು ಕಾರ್ಯಕ್ರಮ ಒಂದು ಬೀಜವಾಗಿ ಒಂದಷ್ಟು ಗಿಡವಾಗಿ ಬೆಳೆದಿದೆ. ಇದನ್ನು ಬೆಳೀತಾ 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 ಹೋದರೆ ಒಂದು ದೊಡ್ಡ ವನ ಆಗುತ್ತೆ. ಆ ವನದಿಂದ ಒಂದು ಒಳ್ಳೆ ಆಕ್ಸಿಜನ್ನು, ಒಳ್ಳೆ ವಾತಾವರಣ, ಮನುಷ್ಯರ ಮನಸ್ಸಲ್ಲಿ ಒಂದು ಪ್ರೀತಿನ ಬೆಳೆಸುತ್ತೆ ಅಂತಕ್ಕಂಥ ಒಂದು ಗಾಢವಾದ ನಂಬಿಕೆ ಇಟ್ಕೊಂಡು ಎಲ್ಲರೂ ಈ ಪ್ರಯತ್ನದಲ್ಲಿ ತೊಡಗಿಸ್ಕೋಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು